ಆಕಾಶವಾಣಿ. ತಾಯಿ ಹೊಟ್ಟೆಯಿಂದ ಚಟ್ಟ ಎತ್ತೋ ಗಂಟ ಹೆಲ್ತು ಇದ್ರೆ ಸಾಕು, ಬ್ಯಾರೇನು ಬ್ಯಾಡೆ. ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್, ಶಿವಮೊಗ್ಗ. ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಆಂತರಿಕ ವ್ಯಕ್ತಿತ್ವದ ಅಸ್ವಸ್ಥತೆಗಳು ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಮನೋವೈದ್ಯಕೀಯ ವಿಭಾಗದಲ್ಲಿ ಹಿರಿಯ ನಿವಾಸಿ ವೈದ್ಯರು ಹಾಗೂ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನರ ಮನೋವೈದ್ಯರಾದ ಡಾಕ್ಟರ್ ಶಶಾಂಕ್ ಎಸ್ ಶೆಟ್ಟಿಯವರೊಂದಿಗೆ ಸಂದರ್ಶನ. ಕೇಳುಗರೆ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮನುಷ್ಯನನ್ನ ಪ್ರಾಣಿ ಜಗತ್ತಿನಿಂದ ಬೇರ್ಪಡಿಸಿ ಅವನನ್ನ ಸಮಾಜದ ಪ್ರತಿಬಿಂಬವಾಗಿ ಮಾಡುವ ಗುಣಗಳು ಅಂದ್ರೆ ಅದು ಅವನ ಪ್ರಜ್ಞೆ ಮತ್ತು ವ್ಯಕ್ತಿತ್ವ ಅಲ್ವಾ? ಹಾಗೆ ಒಬ್ಬ ಮನುಷ್ಯ ಅದೇ ಸಮಾಜದಲ್ಲಿ ಎಲ್ಲರೊಟ್ಟಿಗೆ ಬೆರೆಯಲು ಹಾಗೆ ಅವನ ಜೀವನದಲ್ಲಿ ಯಶಸ್ಸನ್ನು ಕಾಣಲು ಸಹಾಯ ಮಾಡೋದು ಕೂಡ ಅವನ ವ್ಯಕ್ತಿತ್ವ. ಹಾಗಿದ್ದಲ್ಲಿ ವ್ಯಕ್ತಿತ್ವ ಅನ್ನೋದು ಒಬ್ಬ ವ್ಯಕ್ತಿಯ ಮಾನಸಿಕ ಪ್ರಬುದ್ಧತೆಯ ಮಾಪನ ಅಂತಾನೆ ನಾವು ಹೇಳಬಹುದು. ಆದ್ರೆ ಈ ವ್ಯಕ್ತಿತ್ವ ಅಂದ್ರೆ ವೈದ್ಯಕೀಯ ಕೋಶದಲ್ಲಿ ನಿಜವಾಗಿಯೂ ಏನು, ಈ ಮನುಷ್ಯನ ಮೂಲಭೂತ ಗುಣ ಅಥವಾ ತತ್ವ ಹೇಗೆ ಅವನ ಮಾನಸಿಕ ಕಾಲಮಾನದಲ್ಲಿ ಅವನಿಗೆ ಸಹಾಯ ಮಾಡುತ್ತೆ, ಹಾಗೆ ಒಬ್ಬ ವ್ಯಕ್ತಿಯಲ್ಲಿ ಯಾವೆಲ್ಲ ಆಂತರಿಕ ವ್ಯಕ್ತಿತ್ವದ ಅಸ್ವಸ್ಥತೆಗಳು ಅಥವಾ ಪರ್ಸನಾಲಿಟಿ ಡಿಸಾರ್ಡರ್ಸ್ ಉಂಟಾಗಬಹುದು, ಅದರಿಂದ ಏನಾಗುತ್ತೆ, ಇದರ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶಶಾಂಕ್ ಎಸ್ ಶೆಟ್ಟಿ ಅವರು. ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಮನೋವೈದ್ಯಕೀಯ ವಿಭಾಗದಲ್ಲಿ ಹಿರಿಯ ನಿವಾಸಿ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಇವರು ಶಿವಮೊಗ್ಗದ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಲಹೆಗಾರ ನರಮನೋವೈದ್ಯರು ಕೂಡ ಆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಶಶಾಂಕ್ ಅವರೇ. ನಮಸ್ಕಾರ ಡಾಕ್ಟರ್, ನಮ್ಮ ದೈನಂದಿನ ಬದುಕಿನಲ್ಲಿ ಜನರೊಟ್ಟಿಗೆ ವ್ಯವಹರಿಸೋದು ಅಥವಾ ಬೆರೆಯೋದು ಹೇಗೆ ಮುಖ್ಯವಾಗುತ್ತೋ ಅಷ್ಟೇ ಹಲವು ಜನರ ಹಲವಾರು ವ್ಯಕ್ತಿತ್ವದ ಬಗ್ಗೆ ತಿಳಿಯೋದು ಕೂಡ ಮುಖ್ಯವಾಗುತ್ತೆ. ಹಾಗಿದ್ದಲ್ಲಿ ಮೊದಲಿಗೆ ನಾನು ನಿಮ್ಮಿಂದ ತಿಳ್ಕೊಳ್ಳೋದಾದ್ರೆ ಈ ವ್ಯಕ್ತಿತ್ವ ಅಂದ್ರೆ ಏನು, ಹಾಗೆ ಆಂತರಿಕ ವ್ಯಕ್ತಿತ್ವದ ಅಸ್ವಸ್ಥತೆಗಳು ಅಂದ್ರೆ ಏನು, ಇದ್ರ ಬಗ್ಗೆ ನಮಗೆ ಹೇಳಿ ಡಾಕ್ಟರ್. ಓಕೆ, ಸೊ ಮೊದಲಾಗಿ ವ್ಯಕ್ತಿತ್ವ ಅಂದರೆ ಏನು ಅಂತ ಹೇಳಿ ಸ್ವಲ್ಪ ತಿಳ್ಕೊಳ್ಳೋಣ. ವ್ಯಕ್ತಿತ್ವ ಅಂದರೆ ಸಣ್ಣವರಿಂದ ನಾವು ಮನೆಯಲ್ಲಿ ಹೇಗೆ ನಮ್ಮ ಪೇರೆಂಟ್ಸ್ ನಮ್ಮನ್ನು ಬೆಳೆಸಿರ್ತಾರೋ ಅಥವಾ ಅವರಲ್ಲಿ ಸ್ವಾಭಾವಿಕವಾಗಿ ಅವರ ಪೇರೆಂಟ್ಸಿಗೆ ಜೆನೆಟಿಕ್ಸ್ನಿಂದ ನಮ್ಮಲ್ಲಿ ಏನೇನು ಟ್ರೇಟ್ಸ್ ಬಂದಿರುತ್ತೋ, ಪ್ಲಸ್ ನಮ್ಮ ಅಡಾಪ್ಟಬಿಲಿಟಿ, ಒಬ್ಬ ಮನುಷ್ಯ ಹೇಗೆ ಅಡಾಪ್ಟ್ ಆಗ್ತಾನೆ ನ್ಯೂ ಸಿಚುವೇಶನ್ಸ್ಗೆ, ಇದು ಮೂರು ಸೇರಿ ಮನುಷ್ಯನ ವ್ಯಕ್ತಿತ್ವ ಒಂದು ಡೆವಲಪ್ ಆಗುತ್ತೆ. ಸೊ ಈ ಮನುಷ್ಯದ ವ್ಯಕ್ತಿತ್ವ ಪರ್ಸನಾಲಿಟಿ ಡೆವಲಪ್ ಆಗಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ 18 ಇಯರ್ಸ್ ತನಕ ಏಜ್ ಬೇಕಾಗತ್ತೆ. ಅಲ್ಲಿ ತನಕ ನಾವೇನು ಹೇಳ್ತೀವಿ ಡೆವಲಪಿಂಗ್ ಪರ್ಸನಾಲಿಟಿ ಅಥವಾ ಟೆಂಪರಮೆಂಟ್ ಅಂತ ಹೇಳ್ತೀವಿ. ಸೊ ಅಲ್ಲಿ ತನಕ ಫುಲ್ಲಿ ಫಾರ್ಮ್ಡ್ ಇರಲ್ಲ, ಆದರೆ ನಾವು ಕೆಲವೊಂದು ಸೈನ್ಸ್ ನೋಡ್ಬೋದು. ಇವಾಗ ಮಗುವಲ್ಲೇ ನಾವು ಯೋಚನೆ ಮಾಡಿದರೆ ಮಗು ಕರೆಕ್ಟ್ ಟೈಮಿಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಏರುಪೇರು ಇರುತ್ತೆ, ಆಮೇಲೆ 2-3 ಮಂತ್ಸ್ ಆದಮೇಲೆ ನಿಮಗೆ ಗೊತ್ತಿರ್ಬೋದು. ಈಗ ಒಂದು ಮಗು ಆದರೂ ಯಾವಾಗ ಹಸು ಆಗುತ್ತೆ, ಅದಕ್ಕೆ ಯಾವಾಗ ಅದು ಯೂರಿನ್ ಮಾಡುತ್ತೆ ಅಥವಾ ಸ್ಟೂಲ್ಸ್ ಪಾಸ್ ಮಾಡುತ್ತೆ, ಟಾಯ್ಲೆಟಿಗೆ ಹೋಗುತ್ತೆ. ಸೊ ಇದೆಲ್ಲ ಸ್ವಲ್ಪ ರಿದಮಿಕ್ ಆಗಿರುತ್ತೆ, ಸೊ ಪರ್ಫೆಕ್ಟ್ ಟೈಮಲ್ಲೇ ಆಗಿರುತ್ತೆ. ಈ ರಿದಮ್ ನಾರ್ಮಲ್ ಇದೆಯಾ ಅಂತ ನೋಡ್ತೀವಿ ಫಸ್ಟ್. ಸೊ ಆವಾಗ ಕೆಲವೊಂದು ಬೇಬೀಸಲ್ಲಿ ಏನಾಗುತ್ತೆ, ತುಂಬ ಮಿಸ್ ಆಪ್ ಅಥವಾ ಯಾವಾಗ ಬೇಕಾದ್ರೆ ಅವಾಗ ಆಗ್ಬೋದು, ಇರಿಟೇಬಿಲಿಟಿ ಜಾಸ್ತಿ ಇರ್ಬೋದು, ಅಥವಾ ಈಗ ಹೊಸ ಮನುಷ್ಯನ ಹತ್ರ ಕರ್ಕೊಂಡು ಹೋಯ್ತು ಅಥವಾ ಹೊಸ ಸಿಚುವೇಶನ್ ಕರ್ಕೊಂಡು ಹೋದ್ರೆ ಅದಕ್ಕೆ ಅಡಾಪ್ಟ್ ಆಗ್ಲಿಕ್ಕೆ ಕಷ್ಟ ಆಗ್ಬೋದು. ಸೊ ಆ ಟೈಮ್ ಆ ಸೈನ್ಸ್ ಇಂದನೇ ಸ್ವಲ್ಪ ನಮ್ಮ ಪರ್ಸನಾಲಿಟಿ ಗೊತ್ತಾಗ್ತಾ ಬರುತ್ತೆ. ಸೊ ಮೇನ್ ಕಾಸಸ್ ಈ ಪರ್ಸನಾಲಿಟಿ ಫಾರ್ಮ್ ಮಾಡ್ಲಿಕ್ಕೆ ಏನಂತ ಹೇಳಿದ್ರೆ ಜೆನೆಟಿಕ್ಸ್ ಒಂದಾಗಿರ್ಬೇಕು, ಆಮೇಲೆ ನಾವು ಬೆಳೆಸುವ ರೀತಿ ಮಗುವನ್ನ, ಆಮೇಲೆ ಬಯೋಲಜಿಕಲ್ ಈಗ ಪ್ರೀಡಿಸ್ಪೋಸಿಷನ್ ಅವರಿಗೆ ಏನಿದೆ ಮುಂಚೆಯಿಂದ, ಇದೆಲ್ಲದಿಂದ ನಮ್ಮ ವ್ಯಕ್ತಿತ್ವ ಒಂದು ಫಾರ್ಮ್ ಆಗತ್ತೆ. ಆಯ್ತು, ಅಂದ್ರೆ ಈ ಆಂತರಿಕ ವ್ಯಕ್ತಿತ್ವದ ಅಸ್ವಸ್ಥತೆಗಳು ಬೇರೆ ಮಾನಸಿಕ ಅಸ್ವಸ್ಥತೆಗಳ ಹಾಗೇನಾ ಅಥವಾ ಇದೇ ಬೇರೆ ರೀತಿನಾ, ಇದು ಹೇಗೆ? ನಾವು ಇವಾಗ ವ್ಯಕ್ತಿತ್ವ ಏನು ಅಂತೇಳಿ ನಾವು ಅರ್ಥ ಮಾಡ್ಕೊಂಡ್ವಿ. ಸೊ ಅದು ಒಂದು ಸ್ವಭಾವ, ನಮ್ಮ ಐಡೆಂಟಿಟಿ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಸೊ ನಮ್ಮ ಥಾಟ್ಸ್, ನಮ್ಮ ಎಮೋಷನ್ಸ್, ಆಮೇಲೆ ನಮ್ಮ ಬಿಹೇವಿಯರ್ನ ಕಂಬೈನ್ ಮಾಡಿಕೊಂಡು ಏನು ನಮ್ಮ ಐಡೆಂಟಿಟಿ ಫಾರ್ಮ್ ಆಗುತ್ತೋ ಅದು ನಾವು ಪರ್ಸನಾಲಿಟಿ ಅಂತ ಹೇಳ್ತೀವಿ. ಇದರಲ್ಲಿ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ವ್ಯಕ್ತಿತ್ವ ಮಾಲ್ ಅಡಾಪ್ಟಿವ್ ಆಗಿದ್ರೆ, ಅಂದ್ರೆ ನಾವು ಅದನ್ನ ಅಡ್ಜಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ನಮ್ಮ ಡಿಮಾಂಡಿಗೆ, ಹೊರಗಡೆ ಡಿಮಾಂಡ್ಗೆ, ಅಕಸ್ಮಾತ್ ಈಗ ಸೋಷಿಯಲ್ ಡಿಮಾಂಡ್ಸ್ ಇರ್ಬೋದು ಅಥವಾ ಪರ್ಸನಲ್ ಡಿಮಾಂಡ್ಸ್ ಇರ್ಬೋದು, ಅದಕ್ಕೆ ನಾವು ಕರೆಕ್ಟಾಗಿ ಅಡಾಪ್ಟ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಅದರಿಂದ ಎಲ್ಲೋ ನಮಗೆ ತೊಂದರೆ ಆಗ್ತಿದೆ ಅಥವಾ ಬೇರೆಯವ್ರಿಗೆ ತೊಂದರೆ ಆಗ್ತಿದೆ ಇವಾಗ ಅಂತ ಹೇಳಿದ್ರೆ ಅವಾಗ ಅದು ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಆಗತ್ತೆ. ಸೊ ಇದು ಬೇರೆ ಮಾನಸಿಕ ರೋಗದಿಂದ ಒಂದು ಡಿಫ್ರೆಂಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬೇರೆ ಮಾನಸಿಕ ಡಿಸಾರ್ಡರ್ಸ್ ಆಲ್ಮೋಸ್ಟ್ ಏನಂತ ಹೇಳ್ತೀವಿ, ಇದು ಅಸ್ವಾಭಾವಿಕ ಅಂತೇಳಿ. ಸೊ ಅವ್ರ ಸ್ವಭಾವದ ಎಗೇನ್ಸ್ಟ್ ಇರುತ್ತೆ, ನಾಟ್ ಆಲ್ ಬಟ್ ಮೋಸ್ಟ್ ಆಫ್ ದೆಮ್. ಸೊ ಅದು ಯಾವಾಗ ಬರ್ಬೋದು, ಡಿಫ್ರೆಂಟ್ ಫೇಸಸ್ ಆಫ್ ಲೈಫಲ್ಲಿ ಬರ್ಬೋದು. ನೀವು 20 to 30 ಏಜ್ ಗ್ರೂಪಲ್ಲಿ ತುಂಬ ಡಿಸಾರ್ಡರ್ಸ್ ಬರುವಂಥ ಪ್ರೊಪೆನ್ಸಿಟಿ ಇರುತ್ತೆ, ಆಮೇಲೆ 30 to 40 ಇರುತ್ತೆ, 40 to 50 ಇರುತ್ತೆ. ಸೊ ಅದೊಂದು ಐಸೋಲೇಟೆಡ್ ಎಪಿಸೋಡ್ಸ್ ಥರ ಬರುತ್ತೆ.
ಆದ್ರೆ ಪರ್ಸನಾಲಿಟಿ ಡಿಸಾರ್ಡರ್ ಬಂದಲ್ಲಿ ನಾವು ಸ್ವಾಭಾವಿಕವಾಗಿ ಅದಕ್ಕೊಂದು ಕ್ಲೂ ಇರುತ್ತೆ, ನಮಗೆ ಮುಂಚೆನೆ ಗೊತ್ತಿರುತ್ತೆ, ಓಕೆ ಫೈನ್ ಇವನ್ ಸ್ವಭಾವದಲ್ಲಿ ಮುಂಚೆನೆ ಹೀಗಿದ್ದ. ಫಾರ್ ಎಕ್ಸಾಂಪಲ್ ನಾವೊಂದು ಕ್ಲಸ್ಟರ್ ಎ ಅಂತ ತಗೊಳ್ಳೋಣ, ಅದರೊಳಗೆ ಪ್ಯಾರನಾಯ್ಡ್ ಪರ್ಸನಾಲಿಟಿ ಅಂತ ಇರುತ್ತೆ, ಅಂದ್ರೆ ತುಂಬಾ ಸಂಶಯ ಮಾಡೋ ಪರ್ಸನಾಲಿಟಿ ಅಂತ ಇರುತ್ತೆ. ಸೊ ಇಂಥವ್ರಲ್ಲಿ ಹೆಂಗಾಗಿರುತ್ತೆ ಅಂತ ಹೇಳಿದ್ರೆ, ಈಗ ಸ್ಕೂಲ್ ಇಂದಾನೆ ನಿಮಗೆ ಕೆಲವೊಂದು ಸ್ವಲ್ಪ ಸೈನ್ಸ್ ಬರ್ತಾ ಇರ್ಬೋದು, ಸ್ವಲ್ಪ ಲಿಮಿಟೆಡ್ ಫ್ರೆಂಡ್ಸ್ ಇರೋದು, ಆಮೇಲೆ ಅವ್ನ ಥಿಂಗ್ಸ್ ನ ತುಂಬಾ ಕೇರ್ಫುಲ್ ಆಗಿ ತಗೊಳ್ಳೋದು, ಯಾರೇ ಅವ್ನು ನೋಡ್ತಾ ಇದ್ರು ಕೇಳೋದು, ಅವ್ರ ಮೇಲೆ ಡೌಟ್ ಮಾಡೋದು. ಸೊ ಇದು ಸಣ್ಣವರಿಂದಾನೇ ಬರ್ತಾ ಇರ್ಬೋದು. ಸೊ ಅದು ಬರ್ತಾ 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 18 years ಆಗೋ ತನಕ ಅವ್ರು ಫುಲ್ಲಿ ಫಾರ್ಮ್ ಪರ್ಸನಾಲಿಟಿ ಆದ್ಮೇಲೆ ಅವರಲ್ಲಿ ನಿಮಗೆ ಕಂಡು ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಆಸ್ ಅ ಅವರ ಪರ್ಸನಾಲಿಟಿ ತರ. ಸೊ ಇದೇನಂತ ಹೇಳ್ತೀವಿ ಅಂದ್ರೆ, ಪರ್ಸನಾಲಿಟಿ ಈಸ್ ಪಾರ್ಟ್ ಆಫ್ ದೇರ್ ಬಿಹೇವಿಯರ್ ಆಲ್ರೆಡಿ. ಸೊ ಇನ್ನೇಟ್ಲಿ ಅವರಿಗೆ ಇದೊಂದು ಅವ್ರ ಸ್ವಾಭಾವಿಕ ತೊಂದರೆ ಅಂತ ಹೇಳ್ಬೋದು. ಅದು ಬೇರೆ ಸೈಕ್ಯಾಟ್ರಿಕ್ ತೊಂದರೆ ತರ ನಾವು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಒಂದು ಶಾರ್ಟ್ ಕೋರ್ಸ್ 1 year ತಗೊಂಡ್ಬಿಟ್ಟು ಇವ್ರು ಆರಾಮಾಗ್ಬಿಡ್ತಾರೆ ಅಂತ ಮಾಡಕ್ಕಾಗಲ್ಲ. ನಾವು ಹೇಗೆ ಹುಟ್ಟು ಗುಣ ಅಂತ ಹೇಳ್ತೀವಲ್ವಾ, ಅದೇ ಒಂದು ಪಾರ್ಟ್ ಆಗಿರ್ಬೋದು. ಯಾವಾಗ ಅದು ಡಿಸಾರ್ಡರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತಲ್ವಾ, ಯಾವಾಗ ತೊಂದರೆ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅದನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು ಹೊರತು ಕಂಪ್ಲೀಟ್ಲಿ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಸರಿ ಡಾಕ್ಟರ್ ಶಶಾಂಕ್, ಇನ್ನೂ ಇದರಲ್ಲಿ ಪ್ರಮುಖ ಬಗೆಗಳೇನಾದ್ರೂ ಇದೆಯಾ? ಹೌದು, ಸೊ ಇದು ವೆರಿ ಇಂಪಾರ್ಟೆಂಟ್. ಸೊ ಇದು ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ನಾವು 3 ಗುಂಪುಗಳನ್ನು ಮಾಡಿದ್ದೇವೆ ನಮ್ಮ ವ್ಯಕ್ತಿತ್ವನ. ಒಂದು ಯಾವುದೇ ಮನುಷ್ಯನಲ್ಲಿ ಒಂದು ಕ್ಲಸ್ಟರ್ ಎ, ಕ್ಲಸ್ಟರ್ ಬಿ ಮತ್ತೆ ಕ್ಲಸ್ಟರ್ ಸಿ ಅಂತೇಳಿ. ಸೊ ಕ್ಲಸ್ಟರ್ ಎ ಅಲ್ಲಿ ಏನಂದ್ರೆ 3 ರೀತಿಯ ಮತ್ತೆ ಏನು ಸ್ವಾಭಾವಿಕ ತೊಂದರೆಗಳಿರ್ತವೆ. ಯಾಕೆ ಕ್ಲಸ್ಟರ್ ಎ ಮಾಡಿದೀವಿ ಅಂದ್ರೆ ಅದಕ್ಕೊಂದು ಕಾಮನ್ ಸಿಂಪ್ಟಮ್ ಇದೆ ಎಲ್ಲರಿಗೂ. ಹೇಗೆ ಅಂದ್ರೆ ಅವರು ಆಡ್ ಅಂಡ್ ಎಕ್ಸೆಂಟ್ರಿಕ್ ಅಂತ ಹೇಳ್ತೀವಿ, ಅಂದ್ರೆ ಒಂಥರ ವಿಚಿತ್ರ ಅಂತ ಹೇಳ್ಬೋದು, ನಮಗೆ ಅರ್ಥ ಆಗದೆ ಇರುವಂತ ಸ್ವಭಾವ ಅಂತ ಹೇಳ್ಬೋದು. ನೀವು ಕೆಲವ್ರನ್ನ ಅಬ್ಸರ್ವ್ ಮಾಡಿರ್ತೀರ, ಪ್ಯಾರನಾಯ್ಡ್ ಪರ್ಸನಾಲಿಟಿ ಫಸ್ಟ್ ಬರೆದಿದ್ರೊಳಗೆ, ಅಂದ್ರೆ ಸಂಶಯ ಮಾಡುವಂತ ಪರ್ಸನಾಲಿಟಿ, ಯಾವಾಗ್ಲೂ ಸಂಶಯ. ಈಗ ಯಾರೇ ಒಬ್ರು ಗುಂಪಲ್ಲಿ ನಿಂತ್ಕೊಂಡಿದ್ರೆ ಅವ್ರು ನನ್ನೇ ನೋಡ್ತಾ ಇದಾರೇನೋ, ಅವ್ರು ನನ್ನ ಬಗ್ಗೆನೇ ಮಾತಾಡ್ತಿದಾರೇನೋ, ಇವರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಬೇರೆಯವ್ರು ನನ್ನ ಮೋಸ ಮಾಡ್ಲಿಕ್ಕೆ ನೋಡ್ತಾ ಇದಾರೆ ಅಂತ ಯಾವಾಗಲೂ ಸ್ವಲ್ಪ ಏನು ನಂಬಿಕೆ ಇಲ್ದಿರುವ ಒಂದು ಸ್ವಭಾವದಲ್ಲಿ ಅವರೊಬ್ರು ಇರ್ತಾರೆ. ಸೊ ಅವರಿಗೆ ಪ್ಯಾರನಾಯ್ಡ್ ಪರ್ಸನಾಲಿಟಿ ಹೇಳ್ತೀವಿ. ಅವರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫ್ರೆಂಡ್ಸ್ ತುಂಬಾ ಕಡಿಮೆ, ಯಾಕಂದ್ರೆ ಅವ್ರು ಟ್ರಸ್ಟ್ ಮಾಡೋದೇ ಕಡಿಮೆ, ಬೇರೆಯವ್ರನ್ನ ಶೇರ್ ಮಾಡ್ಕೊಳ್ಳೋದು, ಪ್ರಾಬ್ಲಮ್ಸ್ನ ಕಡಿಮೆ, ಆಕ್ಟಿವಿಟೀಸ್ ಮಾಡೋದು ಕಡಿಮೆ, ಒಬ್ಬರೇ ಸಿಂಗಲ್ ಆಗಿ ಯಾವ್ದಾವ್ದು ಆಕ್ಟಿವಿಟೀಸ್ ಮಾಡ್ಬೋದು ಅದ್ರೊಳಗೆ ಅಷ್ಟೇ ತೊಡಗಿರ್ತಾರೆ. ಆಮೇಲೆ ಜಗಳ ಆಗೋದು ಜಾಸ್ತಿ ಅವರಿಗೆ ಸ್ವಲ್ಪ, ಇದು ಪ್ಯಾರನಾಯ್ಡ್ ಪರ್ಸನಾಲಿಟಿ ಅಂತ ಹೇಳ್ತೀವಿ. ಆಮೇಲೆ ಇವರಲ್ಲಿ ಮದುವೆ ಆದವರಲ್ಲಿ ಸ್ವಲ್ಪ ಗಂಡನ ಮೇಲೆ ಸಂಶಯ, ಸಣ್ಣ ಸಣ್ಣ ವಿಷಯದಕ್ಕೂ ಸಂಶಯ, ದುಡ್ಡು ಕೊಡ್ಬೇಕಾದ್ರೆ ದುಡ್ಡು ತಗೊಳ್ಬೇಕಾದ್ರೆ ಸಂಶಯ, ಈ ತರ ತೊಂದರೆಗಳಿರುತ್ತೆ. ಅದೇ ಕ್ಲಸ್ಟರ್ ಎಲ್ಲಿ ಇನ್ನೊಂದಂದ್ರೆ ಸ್ಕಿಜಾಯ್ಡ್ ಮತ್ತೆ ಸ್ಕಿಜೋಟಿಪಲ್ ಅಂತ ಪರ್ಸನಾಲಿಟಿ ಅಂದ್ರೆ, ಇವ್ರು ಹೆಂಗಿದೆ ತುಂಬಾ ಸೈಲೆಂಟ್, ಜಾಸ್ತಿ ಮಾತಾಡಲ್ಲ, ಎಕ್ಸ್ಪ್ರೆಷನ್ಸೇ ಇರಲ್ಲ ಫೇಸಲ್ಲಿ, ರೋಬೋಟ್ ಅಂತ ಕರಿಬಹುದು ನೀವು ಅವ್ರನ್ನ. ಸೊ ನೀವು ಯಾರೋ ಒಬ್ರಿಗೆ ಏನೋ ತೊಂದರೆ ಆಗ್ತಾ ಇದೆ, ಯಾರೋ ಒಬ್ರು ತುಂಬಾ ನೋವಲ್ಲಿದ್ದಾರೆ ಅಂತ ಹೇಳಿದ್ರೆ ಕೆಲವರು ಆಕ್ಚುಲಿ ಬಂದು ಮಾತಾಡ್ತಾರೆ, ಕೇಳ್ತಾರೆ ಏನಾಗಿದೆ ಅಂತೇಳಿ. ಇವರಿಗೆ ಆ ಎಮೋಷನ್ ಫೀಲ್ ಮಾಡುವಷ್ಟು ಆ ಸ್ವಭಾವದಲ್ಲೇ ಇರಲ್ಲ. ಹಾಗಂತೇಳಿ ಅವರಿಗೆ ಎಮೋಷನ್ ಇಲ್ಲ ಅಂತಲ್ಲ, ಮಾತ್ರ ಸ್ವಾಭಾವಿಕವಾಗಿ ಅವ್ರು ಹಾಗೆ. ಪ್ಲಸ್ ಆಲ್ಮೋಸ್ಟ್ ಅವ್ರ ಪಾಡಿ ಅವರೇ ಜಾಸ್ತಿ ಇರೋದು ಜಾಸ್ತಿ. ನಾನು ಹೇಳಿದ್ರೆ ಕೆಲವೊಂದು ಸಿಂಪ್ಟಮ್ಸ್ ಕ್ಲಸ್ಟರ್ ಸೇಮ್ ಇರುತ್ತೆ. ಸೊ ಯಾವ್ದೆಲ್ಲ ಸೇಮ್ ಅಂದ್ರೆ ಮತ್ತೆ ಇವ್ರು ಹಾಗೇನೆ, ಫ್ರೆಂಡ್ಸ್ ಕಡಿಮೆ, ಅವ್ರ ಕೆಲಸ ಆಯ್ತು, ಅವ್ರದ್ದು ಇದು ನೋಡ್ಕೊಂಡಾಯ್ತು ಅಂತೇಳಿ ಇರೋದು ಜಾಸ್ತಿ. ಆಮೇಲೆ ಮಾತು ಕಮ್ಮಿ. ಆಮೇಲೆ ನೆಕ್ಸ್ಟ್ ಇನ್ನೊಂದೇನಂದ್ರೆ ಸ್ವಲ್ಪ ಮ್ಯಾಜಿಕಲ್ ಥಿಂಕಿಂಗ್ಗಳು ಜಾಸ್ತಿ, ಸೊ ಆಡ್ ಥಿಂಕಿಂಗ್ಗಳು ಜಾಸ್ತಿ. ಸೊ ನನ್ನ ಹತ್ರ ದೇವ್ರದ ಹೊಸ ಶಕ್ತಿ ಇರ್ಬೋದು, ಅಥವಾ ನಾನು ಇದು ಮಾಡ್ಬೋದು. ಸೊ ಕಲ್ಪನೆಗಳು ಸ್ವಲ್ಪ ಜಾಸ್ತಿ. ಸೊ ಅದಕ್ಕೆ ಅವರು ಅವ್ರವ್ರ ರೀತಿಯಲ್ಲೇ ಇರ್ತಾರೆ. ಅವ್ರು ಮಾತಾಡೋ ಸ್ಟೈಲ್ನು ಸ್ವಲ್ಪ ಡಿಫ್ರೆಂಟ್. ಸೊ ಬೇರೆಯವ್ರಿಗೆ ಕೇಳಿದ್ರೆ ಇವ್ರು ಯಾಕೋ ಸ್ವಲ್ಪ ಎಕ್ಸೆಂಟ್ರಿಕ್, ಯಾಕೋ ಒಂಥರ ಇದಾರೆ ಇವರು ಅಂತ ಮಾತಾಡ್ತಾರೆ. ಸೊ ಅವರು ಕ್ಲಸ್ಟರ್ ಎ ಅಲ್ಲಿ ಬರ್ತಾರೆ. ಸೊ ಇದು 3 ಒಂದು ಕ್ಲಸ್ಟರ್ ಆಯ್ತು. ಈ ಕ್ಲಸ್ಟರ್ ಎ ಅವರು ನೀವು ಹೇಳಿದಾಗೆ ಮಾನಸಿಕ ರೋಗ ಮತ್ತೆ ವ್ಯಕ್ತಿತ್ವ ಡಿಫ್ರೆಂಟ್, ಕರೆಕ್ಟ್. ವ್ಯಕ್ತಿತ್ವದ ರೋಗಗಳಲ್ಲೂ ಆದರೆ ಏನು ಕಾಮನ್ ಅಂದ್ರೆ, ಈ ವ್ಯಕ್ತಿತ್ವ ಇರೋರು ಕ್ಲಸ್ಟರ್ ಎ ವ್ಯಕ್ತಿತ್ವ ಯಾರಿಗಿದೆಯಲ್ಲ ಅವರಿಗೆ ಜಾಸ್ತಿ ರಿಸ್ಕ್ ಸ್ಕಿಜೋಫ್ರೇನಿಯಾ, ಸೈಕೋಸಿಸ್ ಈ ತರ ತೊಂದರೆಗೆ ಹೋಗ್ಲಿಕ್ಕೆ ಜಾಸ್ತಿ ರಿಸ್ಕ್ ಇದೆ. ಬಿಕಾಸ್ ಅವ್ರ ಪರ್ಸನಾಲಿಟಿಯಲ್ಲೇ ಈಗ ಒಂದು ಈ ಭಾಗ ಆಗಿರೋದ್ರಿಂದ ಸ್ವಲ್ಪ ಡಿಸ್ಟ್ರೆಸ್ ಜಾಸ್ತಿ ಆದಲ್ಲಿ ಇದಕ್ಕೆ ಹೋಗ್ಲಿಕ್ಕೆ ಜಾಸ್ತಿ ಚಾನ್ಸಸ್ ಇರುತ್ತೆ ಈಗ ನಾರ್ಮಲ್ ಪಾಪ್ಯುಲೇಷನ್ಗೆ ಕಂಪೇರ್ ಮಾಡಿದ್ರೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಲಸ್ಟರ್ ಬಿ. ಕ್ಲಸ್ಟರ್ ಬಿ ಅಂತ ಹೇಳಿದ್ರೆ ಇವರು ಡ್ರಾಮ್ಯಾಟಿಕ್ ಅಂಡ್ ಏನಂತ ಹೇಳ್ತೀವಿ, ಎರಾಟಿಕ್ ಅಂತ ಹೇಳ್ತೀವಿ. ಸೊ ಸಿಕ್ಕಾಬಟ್ಟೆ ಡ್ರಾಮಾ, ಸಿಕ್ಕಾಬಟ್ಟೆ ಕಿರ್ಚಾಟ, ಗುದ್ದಾಟ ಈ ತರ ತೊಂದರೆಗಳಿರೋರು, ಸ್ವಲ್ಪ ಹಠ, ಜಗಳ ಮಾಡೋರು ಜಾಸ್ತಿ, ಈ ತರ ಅಂತಾರಲ್ವಾ. ಸೊ ಆ ತರ ಅದರಲ್ಲೂ 3 ರೀತಿ ಇದೆ. ಒಂದು ನಾರ್ಸಿಸಿಸ್ಟಿಕ್, ಒಂದು ಎಮೋಷನಲಿ ಅನ್ಸ್ಟೇಬಲ್ ಪರ್ಸನಾಲಿಟಿ ಅಂತ ಹೇಳ್ತೀವಿ, ಅಥವಾ ಬಾರ್ಡರ್ ಲೈನ್ ಪರ್ಸನಾಲಿಟಿ ಅಂತ ಹೇಳ್ತೀವಿ, ಇನ್ನೊಂದು ಆಂಟಿ ಸೋಷಿಯಲ್ ಪರ್ಸನಾಲಿಟಿ ಅಂತ ಹೇಳ್ತೀವಿ. ಫಸ್ಟ್ ನಾವು ಆಂಟಿ ಸೋಷಿಯಲ್ ಮತ್ತೆ ನಾರ್ಸಿಸ್ಟಿಕ್ ಜೊತೆಗೆ ಅರ್ಥ ಮಾಡ್ಕೊಳ್ಳೋಣ. ಇವ್ರು ಹೇಗಿರ್ತಾರೆ ಅಂತ ಹೇಳಿದ್ರೆ ಸುಳ್ಳು ಹೇಳೋದು ಜಾಸ್ತಿ, ಸೂಪರ್ಫಿಷಿಯಲಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನೀವು ಫಸ್ಟ್ ಭೇಟಿ ಮಾಡಿದ್ರಂತೂ ಅಪ್ಪ ಇವ್ರು ಎಷ್ಟು ಒಳ್ಳೆಯವರು ಅಂತ ಅನ್ಕೊಳ್ಬೇಕು. ಸೊ ಆ ಮೋಡಿ ಮಾಡುವಂತ ಶಕ್ತಿ ಇರತ್ತೆ ಇವರಿಗೆ. ಆದ್ರೆ ತುಂಬಾ ಡಿಸೈಡ್ಫುಲ್, ಸುಳ್ಳು ಹೇಳೋದು, ಮೋಸ ಮಾಡೋದು, ಬ್ರೈನ್ ವಾಶ್ ಮಾಡೋದು ಸ್ವಲ್ಪ ಜಾಸ್ತಿ. ಹಾಗೆ ಬೇರೆಯವರ ನೋವಿಗೆ, ಬೇರೆಯವ್ರ ತೊಂದರೆಗೆ ಸ್ಪಂದಿಸೋದು ತುಂಬಾ ಕಡಿಮೆ.
ಆಮೇಲೆ ಇಂಥವ್ರು ಸ್ವಲ್ಪ ಜಗಳ ಆಡೋದು, ಪಿಕ್ ಪಾಕೆಟ್ ಮಾಡೋದು, ಮರ್ಡರ್ ಮಾಡೋದು, ಈ ಕ್ರೈಮ್ಸ್ ಅಲ್ಲಿ ಇನ್ವಾಲ್ವ್ ಆಗೋದು ಇವ್ರು ಜಾಸ್ತಿ. ಯಾಕಂದ್ರೆ ಇವರಲ್ಲಿ ಭಯ ಅನ್ನೋ ಅಂಶ ತುಂಬಾ ಕಡಿಮೆ ಇರುತ್ತೆ. ಸೊ ಇಂಥವ್ರು ರಿಸ್ಕ್ ಟೇಕಿಂಗ್ ಜಾಸ್ತಿ ಮಾಡ್ತಾರೆ. ಇಂಪಲ್ಸಿವ್, ದುಡುಕಿ ತೊಂದರೆ ಅಥವಾ ದುಡುಕಿ ಡಿಸಿಷನ್ ತಗೊಳ್ಳೋದು ಜಾಸ್ತಿ. ಸಡನ್ ಆಗಿ ದುಡ್ಡು ಖರ್ಚು ಮಾಡೋದಾಗಿರ್ಲಿ, ಸಡನ್ ಆಗಿ ಬೈ ಮಾಡೋದಾಗಿರ್ಲಿ, ಸಡನ್ ಆಗಿ ಟ್ರಾವೆಲ್ ಮಾಡೋದಾಗಿರ್ಲಿ ಜಾಸ್ತಿ. ಹಾಗೆ ಪೊಲೀಸ್, ನಾ ಏನು ಹೇಳಿದ್ರೆ ಲೀಗಲ್ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಳ್ಳೋದು ಜಾಸ್ತಿ. ಪ್ಲಸ್ ASPD ಅಂತ ಹೇಳಿದ್ರೆ ಆಂಟಿ ಸೋಷಿಯಲ್ ಪರ್ಸನಾಲಿಟಿ ಡಿಸಾರ್ಡರ್. ಅಂದ್ರೆ ಅವ್ರು ಸ್ವಾಭಾವಿಕವಾಗಿ ಹೇಗಿರ್ತಾರೆ ಅಂತ ಹೇಳಿದ್ರೆ ಮನೇಲಿ ಮಾತು ಕೇಳಲ್ಲ, ಸಿಟ್ಟು ತುಂಬಾ ಮಾಡ್ತಾ ಇರ್ತಾರೆ, ಡ್ರಿಂಕ್ಸ್ ಮಾಡೋದು, ಟೊಬ್ಯಾಕೋ, ಗಾಂಜಾ, ಈ ತರ ಡ್ರಗ್ಸ್ ಗಳಲ್ಲಿ ಇನ್ವಾಲ್ವ್ ಆಗೋದು ಜಾಸ್ತಿ. ಪ್ಲಸ್ ಮೇನ್ಲಿ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಗ್ಯಾಂಬ್ಲಿಂಗಿಗೆ ಜಾಸ್ತಿ ಇವರು ಒಳಗೆ ಸೇರ್ಕೊಳ್ತಾರೆ. ಸೊ ಗ್ಯಾಂಬ್ಲಿಂಗ್ ಅಂತ ಹೇಳಿದ್ರೆ ಇವಾಗ ಏನಾಗ್ಬಿಟ್ಟಿದೆ, ಜೂಜಾಟ ಅನ್ನೋದು ಈಗ ಕಾಮನ್ ಆಗಿ ಹೋಗ್ಬಿಟ್ಟಿದೆ. ಹೆಂಗೆ ಜೂಜಾಟದ ಕಳ್ಕೊಂಡ ಅಂತೇಳಿ, ಅದಕ್ಕೇನು ತೊಂದರೆನೇ ಇಲ್ಲ, ಅವ್ನ ಸ್ವಭಾವನೆ ಹಾಗೆ ಅಂತ ಅರ್ಥ ಮಾಡ್ಕೊಂಡಿರ್ತಾರೆ. ಆದ್ರೆ ಜೂಜು ಒಂದು ತೊಂದರೆ ಅಂತ ಅರ್ಥ ಮಾಡ್ಕೊಳ್ಬೇಕು ಇದ್ರೊಳಗೆ. ಸೊ ಜೂಜಾಟ ಆಡೋದ್ರಲ್ಲಿ ಏನಾಗಿರುತ್ತೆ ಅಂದ್ರೆ ಈ ಕುಡಿಯೋರಲ್ಲಿ ಹೇಗಿರುತ್ತಲ್ಲ ಅಡಿಕ್ಷನ್, ಹಾಗೆ ಜೂಜಾಟ ಆಡೋದ್ರಲ್ಲೂ ಅಡಿಕ್ಷನ್ ಇರುತ್ತೆ. ಬ್ರೈನ್ ನರ್ವಸ್ ಸಿಸ್ಟಮ್ ಏನಾಗಿರುತ್ತೆ, ಆ ಖುಷಿ, ಆ ಕ್ರೇವಿಂಗ್, ಆ ರಿಸ್ಕ್ ಟೇಕಿಂಗ್ ಅಲ್ಲಿ ಏನು ಅವರಿಗೆ ಸಂತೋಷ ಸಿಗ್ತಾ ಇರುತ್ತೆ ಅದಕ್ಕೆ ಅಡಿಕ್ಟ್ ಆಗಿರ್ತಾರೆ. ಸೊ ಪದೇ ಪದೇ ಎಷ್ಟೇ ದುಡ್ಡು ಲಾಸ್ ಆದ್ರೂ ನೆಕ್ಸ್ಟ್ ನಾನು ಗೆಲ್ತೀನಿ, ನೆಕ್ಸ್ಟ್ ನಾ ಇದು ಕವರ್ ಅಪ್ ಮಾಡೇ ಮಾಡ್ತೀನಿ ಅಂತ ಮತ್ತೆ 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 ಹೊಂಡಕ್ಕೆ ಬೀಳ್ತಾ ಇರ್ತಾರೆ. ಸೊ ಇದಕ್ಕೂ ನಾನು ಏನು ಹೇಳಬೇಕು ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಇದೆ ಇದಕ್ಕೂ. ಸೊ ಈ ಆಸೆ ಏನದು ಪದೇ ಪದೇ ನಮ್ಮ ನರ್ವಸ್ ಸಿಸ್ಟಮ್ ನರಗಳು ಏನು ಹಂಗೆ ವೈರ್ ಆಗಿರ್ತಾವಲ್ಲ, ಆ ಖುಷಿನ ಕಡಿಮೆ ಮಾಡಿದ್ರೆ ಅವ್ರಿಗೆ ಅವಾಗ ಆ ರಿಸ್ಕ್ ತಗೊಳ್ಬೇಕು ಅಂತ ಅನ್ಸಲ್ಲ. ಸೊ ಕೆಲವರು ಇದೇ ತರ ಜೀವನ ಪರ್ಯಂತ ಅವ್ರ ಜೀವನ ಹಾಳೇ ಮಾಡ್ಕೊಂಡು ಬಿಡ್ತಾರೆ, ಅದಕ್ಕೆ ಹೆಲ್ಪ್ ತಗೊಳಕ್ಕೆ ಬರಲ್ಲ. ಸೊ ಅವ್ರೇನು ಅನ್ಕೊಂಡ್ಬಿಡ್ತಾರೆ, ಇದಕ್ಕೇನು ಟ್ರೀಟ್ಮೆಂಟ್ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದು ಅಂತಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಮೇನ್ ಕಾಸ್ ಅಂದ್ರೆ EUPD, ನಾನೇನಂದ್ರೆ ಎಮೋಷನಲಿ ಅನ್ಸ್ಟೇಬಲ್ ಪರ್ಸನಾಲಿಟಿ ಅಂತ ಹೇಳಿದ್ನಲ್ವಾ, ಇವರು ತುಂಬಾ ಹುಡುಗಿಯರಲ್ಲಿ ನೋಡ್ತೀವಿ ಜಾಸ್ತಿ. ಸ್ವಲ್ಪ ತುಂಬಾ ಎಮೋಷನಲಿ ಅನ್ಸ್ಟೇಬಲ್, ಒಂದ್ಸರಿ ಫುಲ್ ಖುಷಿ, ಒಂದ್ಸರಿ ತುಂಬಾ ದುಃಖ, ಒಂದ್ಸರಿ ತುಂಬಾ ಸಿಟ್ಟು, ಸ್ಟೇಬಲ್ಲೇ ಇರಲ್ಲ. ಅವ್ರದ್ದು ವೈಯಕ್ತಿಕವಾಗಿ ಅವರ ಬಗ್ಗೆ ಅವ್ರೇನ್ ಥಿಂಕ್ ಮಾಡ್ತಾರೆ ಅದೇ ಸ್ಟೇಬಲ್ ಇರಲ್ಲ. ಒಂದೊಂದ್ಸರಿ ಅವ್ರನ್ನ ತುಂಬಾ ಗ್ರೇಟ್ ಅಂತ ತಿಳ್ಕೊತಾರೆ, ಒಂದ್ಸರಿ ನಾನು ತುಂಬಾ ಕೀಳು, ನನ್ನ ಹತ್ರ ಏನು ಮಾಡ್ಕೊಳಕ್ಕಾಗಲ್ಲ ಅನ್ಕೊಳ್ಳೋದು. ಅಥವಾ ಈಗ ಪರ್ಸನಲ್ ಲೈಫ್ ಅಲ್ಲಿ ನನ್ ಗಂಡ ಒಂದೇ ಸರಿ ಫುಲ್ ದೇವ್ರಂತ ಪೂಜೆ ಮಾಡ್ತಾರೆ, ಅದೇ ನೆಕ್ಸ್ಟ್ ದಿನ ಹೊಡೆಯಕ್ಕೆ ಬರ್ತಾರೆ ಅವರಿಗೆ. ಸೊ ಏರುಪೇರು ಇರತ್ತೆ ಇಷ್ಟು ತೊಂದರೆಗಳು. ಸೊ ಅವರಲ್ಲಿ ಏನಾಗುತ್ತೆ, ಆ ಫಿಕ್ಸ್ಡ್ ಸೆನ್ಸ್ ಆಫ್ ಐಡೆಂಟಿಟಿ ಅವ್ರ ಬಗ್ಗೆ ಆಗಿರ್ಲಿ ಬೇರೆಯವ್ರ ಬಗ್ಗೆ ಆಗಿರ್ಲಿ ಆ ಫಿಕ್ಸ್ ಇರಲ್ಲ. ಒಂದೇ ಫುಲ್ ಗ್ರೇಟ್ ಅಲ್ಲ ಫುಲ್ ತಪ್ಪು. ಸೊ ಇದರ್ ಬ್ಲ್ಯಾಕ್ ಆರ್ ವೈಟ್, ಗ್ರೇ ಝೋನಿಗೆ ಬರಕ್ಕಾಗಲ್ಲ ಅವರಿಗೆ. ಒಂದು ಇನ್ನೊಂದು ಇನ್ಸ್ಟೆಬಿಲಿಟಿ ಇನ್ ಪರ್ಸನಲ್ ರಿಲೇಶನ್ಶಿಪ್ಸ್. ಯಾರ ಹತ್ರನೂ ಒಂದು ಲಾಂಗ್ ಸ್ಟ್ಯಾಂಡಿಂಗ್ ಪರ್ಸನಲ್ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅವರಿಗೆ. ಸೊ ಯಾಕಂದ್ರೆ ಈ ತರ ಡಿಫ್ರೆಂಟ್ ವ್ಯೂಸ್ ಇರುತ್ತೆ, ಸ್ವಲ್ಪ ವೆರಿ ಡ್ರಾಮ್ಯಾಟಿಕ್ ಇರ್ತಾರೆ. ಸೊ ಅವಾಗ ಪ್ರಾಬ್ಲಮ್ ಆಗತ್ತೆ ಅವರಿಗೆ, ಅವ್ರ ಹತ್ರ ಒಂದು ಸುಖವಾಗಿ ನ್ಯೂನ್ಯತವಾಗಿ ಹೋಗ್ಲಿಕ್ಕೆ ಕಷ್ಟ ಆಗತ್ತೆ. ಇನ್ನೊಂದು ಅವರಲ್ಲಿ ಅಂದ್ರೆ ಕ್ರೋನಿಕ್ ಫೀಲಿಂಗ್ ಆಫ್ ಎಂಟಿನೆಸ್, ಯಾವಾಗ್ಲೂ ಎಂಟಿ ಫೀಲ್ ಆಗ್ತಾ ಇರ್ತಾರೆ. ಆಮೇಲೆ ಇಲ್ಲಿ ತುಂಬಾ ಭಯದಲ್ಲಿ ಇರ್ತಾರೆ, ಎಲ್ಲಿ ನಾನು ಇಷ್ಟಪಟ್ಟಿರೋ ಹುಡುಗ ನಾನು ಬಿಟ್ಟೋಗ್ಬಿಡ್ತಾನೇನೋ ಅಂತೇಳಿ, ಫಿಯರ್ ಆಫ್ ಅಬ್ಯಾಂಡನ್ಮೆಂಟ್, ಬಿಡ್ತಾನೇನೋ ಅಂತೇಳಿ ಭಯ. ಅದಕ್ಕೋಸ್ಕರ ಯಾವುದೇ ಲೆಂತಿಗೆ ಹೋಗ್ಬೋದು, ನೀನ್ ನನ್ನ ಜೊತೆ ಇರ್ಲಿಲ್ಲ ಅಂದ್ರೆ ನಾನು ಸತ್ತೇ ಬಿಡ್ತೀನಿ, ನಾ ಕೈ ಕೊಯ್ಕೊಂತೀನಿ, ಅದ್ ಕೊಯ್ಕೊಂತೀನಿ. ಈಗ ಮಧ್ಯದಲ್ಲಿ ನೀವು ನೋಡ್ಬೋದು, ಒಂದ್ ಸಣ್ಣ ಜಗಳ ಆದ್ರೆ ಗುಳಿಗೆ ನುಂಗ್ಬಿಡೋದು, ಸಡನ್ ಆಗಿ ಮನೆ ಬಿಟ್ಟು ಹೋಗ್ಬಿಡೋದು, ಹೆಸಿಟೇಷನ್ ಕಟ್ಸ್ ಮಾಡ್ಕೊಳ್ಳೋದು, ಹಗ್ಗ ಹಾಕೊಳಕ್ ಹೋಗೋದು, ಪದೇ ಥ್ರೆಟನ್ ಮಾಡೋದು. ಈ ಸ್ವಭಾವ ಸ್ವಲ್ಪ ಹುಡುಗಿರಲ್ಲಿ ಸ್ವಲ್ಪ ಜಾಸ್ತಿ, ಹುಡುಗರಲ್ಲೂ ನೋಡ್ತೀವಿ, ಹುಡುಗಿರಲ್ಲಿ ಸ್ವಲ್ಪ ಜಾಸ್ತಿ ನೋಡ್ತೀವಿ. ಇಂಥವರಲ್ಲಿ ನಾವು ಮೇನ್ಲಿ ಹೇಗೆ ಅಂದ್ರೆ ಥೆರಪಿ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇದ್ರ ಬಗ್ಗೆ ನಾವು ಮುಂದೆ ಮಾತಾಡೋಣ. ಸೊ ಇದೊಂದು ಕ್ಲಸ್ಟರ್ ಆಯ್ತು. ಇನ್ನೊಂದು ಹಿಸ್ಟ್ರಿಯಾನಿಕ್ ಅಂತೇಳಿ, ಅವ್ರು ಹೇಗೆ ಅಂತ ಹೇಳಿದ್ರೆ ಸ್ವಲ್ಪ ಅಟೆನ್ಷನ್ ಸೀಕಿಂಗ್ ಜಾಸ್ತಿ, ಕಾಂಟ್ರವರ್ಷಿಯಲ್ ಆಗತ್ತೆ. ಬಟ್ ಹೂ ಲೈಕ್ಸ್ ಲೈಮ್ ಲೈಟ್, ನಾನು ಹೀಗೆ ಬಟ್ಟೆ ಹಾಕೊಂಡ್ಬಂದ್ರೆ ಎಲ್ಲರೂ ನಾನು ನೋಡ್ತಾರೆ, ಬೇರೆಯವರು ನನಗೆ ಚೆನ್ನಾಗಿದ್ಯಾ, ನೀನ್ ಹಿಂಗ್ ಮಾಡ್ತೀಯ ಅಂದ್ರೆ ಆ ಅಶ್ಯೂರೆನ್ಸ್ ಕೊಟ್ಟರಷ್ಟೇ ಅವರಿಗೆ ಸಮಾಧಾನ. ಸೊ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಸೀಕ್ ಮಾಡ್ತಾ ಇರ್ತಾರೆ ತುಂಬಾ. ಸೊ ಅವರಿಗೆ ಸೆಲ್ಫ್ ಎಸ್ಟೀಮ್, ಅದಕ್ಕೆ ಸಬ್ ಕಾನ್ಶಿಯಸ್ಲಿ ಅವ್ರು ಸ್ವಲ್ಪ ಅವ್ರ ಕಾನ್ಫಿಡೆನ್ಸ್ ಕಡಿಮೆ ಇರುತ್ತೆ. ಸೊ ಅಂತವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಮಾತಾಡೋದು, ಬಟ್ಟೆ ತುಂಬಾ ಮಿಣ ಅಂತ ಹಾಕೊಂಡ್ಬರೋದು ಅಟ್ರಾಕ್ಟ್ ಮಾಡ್ಕೊಳ್ಲಿಕ್ಕೆ. ಸೊ ಈ ತರ ಸ್ವಲ್ಪ ತೊಂದರೆ ಇರ್ತಾರೆ. ಅವರಿಗೂ ಸ್ವಲ್ಪ ಎಮೋಷನಲ್ ಇನ್ಸ್ಟೆಬಿಲಿಟಿನೂ ಜಾಸ್ತಿ ಇರುತ್ತೆ. ಲಾಸ್ಟ್ ಬಂದ್ಬಿಟ್ಟು ಕ್ಲಸ್ಟರ್ C ಅಂತೇಳಿ, ಇದು ಸ್ವಲ್ಪ ಮೋರ್ ಕಾಮನ್ಲಿ ನೋಡ್ತೀವಿ. ಹೇಗೆ ಅಂದ್ರೆ ಸ್ವಲ್ಪ ಆಂಕ್ಷಿಯಸ್ ಅಥವಾ ಅವಾಯ್ಡೆಂಟ್ ಅಂತ ಹೇಳ್ತೀವಿ ನಾವು. ಹೇಗೆ ಅಂದ್ರೆ ಈ ಸ್ಟೇಜ್ ಮೇಲೆ ಹೋಗೋಕೆ ಭಯ, ಯಾರ ಜೊತೆಗಿರ್ಬೇಕು, ಫ್ರೆಂಡ್ಸ್ ಇರ್ಬೇಕು, ಶಾಪಿಂಗ್ ಹೋಗ್ಬೇಕಂದ್ರೆ ಯಾರೋ ಒಬ್ರು ಇರ್ಲೇಬೇಕು, ಡಿಸಿಷನ್ ಯಾರೋ ಅವ್ರಿಗೆ ತೊಗೊಳಕ್ ಇಷ್ಟ ಆಗಲ್ಲ, ಬೇರೆಯವ್ರಿಗೆ ಕೇಳಿ ತಗೊಳ್ಳೋದು, ಓವರ್ ಥಿಂಕಿಂಗ್. ಆಮೇಲೆ ನಂದೇನ್ ಹೇಳ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಸ್ಟ್ರಾಂಗ್ ಫಿಗರ್ ಮೇಲೆ ಡಿಪೆಂಡೆಂಟ್ ಇರ್ತಾರೆ. ಇದು ಒಂಥರ ಇರ್ಬೋದು. ಅದ್ರ ಜೊತೆಗೆ ಇನ್ನೊಂದೊಂದು OCPD, ಒಬ್ಸೆಸಿವ್ ಕಂಪಲ್ಸಿವ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತೇಳಿ. ಇವ್ರು ಹೇಗಂದ್ರೆ ತುಂಬಾ ಶಿಸ್ತು. ನಾರ್ಮಲ್ ಆಗಿ ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಅಂದ್ರೆ ಈ ಪರ್ಸನಾಲಿಟಿ ಸ್ವಾಭಾವಿಕವಾಗಿ ತುಂಬಾ ಶಿಸ್ತು. ಇದು ಲೈನ್ ದಾಟಿ ಹೋಗ್ಲಿಕ್ಕಿಲ್ಲ. ಟ್ರಾಫಿಕ್ ಲೈಟ್ ಈಗ ಅಕಸ್ಮಾತ್ ಮಧ್ಯರಾತ್ರಿ 12 ಗಂಟೆ ಆಗಿದ್ರು ರೆಡ್ ಲೈಟ್ ಬಂತಂದ್ರೆ ನಿಲ್ಸ್ತಾರ ಅವ್ರು, ಯಾರು ಕಾರ್ ಇಲ್ಲ ಅಂದ್ರು. ಸೊ ಹಾಗೆ ಅವ್ರದ್ದು ಪರ್ಸನಾಲಿಟಿ ಶಿಸ್ತು ಅಂದ್ರೆ ಶಿಸ್ತು. ಈ ಟೈಮಿಗೆ ಇದಾಗ್ಬೇಕಂದ್ರೆ ಇದಾಗ್ಲೇಬೇಕು. ಸಣ್ಣ ಮಿಸ್ಟೇಕ್, ಒಂದು ಕಾಮ ಫುಲ್ ಸ್ಟಾಪ್ ಮಿಸ್ ಆದ್ರೂ ಅದವ್ರಿಗೆ ತಡ್ಕೊಳಕ್ ಆಗಲ್ಲ. ಸೊ ಆ ತರ ತುಂಬಾ ರಿಜಿಡ್ ಆಗಿ ಇರೋರು ಒಬ್ರು ಇರ್ತಾರೆ. ಇದೊಂದು ಪರ್ಸನಾಲಿಟಿ ಟ್ರೇಟ್ ಹೌದು. ಯಾವಾಗ ಡಿಸಾರ್ಡರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬಾ ರಿಜಿಡ್ನೆಸ್, ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಬಿಡಲ್ವಾ,
ಅಥವಾ ಬೇರೆಯವ್ರಿಗೆ ಇದನ್ನ ತೊಂದರೆ ಆಗ್ತಿದ್ಯಾ, ಬೇರೆಯವ್ರ ಮೇಲೆ ಹೋರ್ತಾರೋ, ಆವಾಗ ಇದೊಂದು ತೊಂದರೆ ಅಂತೇಳಿ ಆಗತ್ತೆ. ನಾ ಇವಾಗ ಏನೆಲ್ಲ ಹೇಳಿದೆ ಕ್ಲಸ್ಟರ್ A-B-C, ಇದು ಕ್ಲಸ್ಟರ್ ಮಾಡಿರೋದು ಡಿಸಾರ್ಡರ್ಗೋಸ್ಕರ. ಈ ಕ್ಲಸ್ಟರ್ದು ಮಿಕ್ಸ್ಚರ್ ನಮ್ಮೆಲ್ಲರಲ್ಲೂ ಇದೆ. ಒಬ್ಬ ಮನುಷ್ಯ ಅಂತ ಹೇಳಿದ್ಮೇಲೆ ಕ್ಲಸ್ಟರ್ A, ಕ್ಲಸ್ಟರ್ B, ಕ್ಲಸ್ಟರ್ C ಎಲ್ಲ ಮಿಕ್ಸ್ ಆಗಿ ಆ ಟ್ರೇಡ್ಸ್ ಇರುತ್ತೆ. ಆದರೆ ಕೆಲವೊಂದು ಟ್ರೇಡ್ಸ್ ಡಾಮಿನೆಂಟ್ ಆಗಿರುತ್ತೆ. ಆ ಟ್ರೇಡ್ಸ್ ಇರೋದು ನಾರ್ಮಲ್, ಸ್ವಾಭಾವಿಕ. ಸೊ ಅದರಿಂದ ತೊಂದರೆ ಆಗಲ್ವಾ? ಯಾವಾಗ ಆ ಟ್ರೇಡ್ಸ್ ಡಿಸಾರ್ಡರ್ ಆಗುತ್ತೆ ಅಂತ ಹೇಳಿದ್ರೆ ಅದು ತೀವ್ರತೆಯಾಗಿ, ನಾನು ಇವಾಗ ಹೆಂಗೆ ಹೇಳಿದೆ, ಆ ಶಿಸ್ತು ಅನ್ನೋದು ತೀವ್ರ ಶಿಸ್ತಾಗಿ ಹೋಗ್ಬಿಡ್ತು, ತೀವ್ರ ಕೈ ತೊಳಿಯೋಕೆ ಹೋಗ್ಬಿಟ್ರು, ತೀವ್ರವಾಗಿ ನನಗೆ ಇಲ್ಲಿ ಇಲ್ಲ ಅಂದ್ರೆ ಆಗದೇ ಇಲ್ಲ, ನೀನು ಈಗ ಟೈಮಿಗೆ ಊಟ ಕೊಡಲೇ ಇಲ್ಲ ಅಂತ ಜಗಳ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಆವಾಗ ತೊಂದರೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ವ್ಯಕ್ತಿಗಳಿಗೆ ವ್ಯಕ್ತಿತ್ವ ಮುಖ್ಯ, ಆದರೆ ಅದರ ತೀವ್ರತೆ ಈ ವ್ಯಕ್ತಿತ್ವದ ಅಸ್ವಸ್ಥತೆಗಳಿಗೆ ಒಳ ಮಾಡುತ್ತೆ ಅಂತ ನೀವು ಹೇಳ್ತಿದ್ದೀರಾ. ಡಾಕ್ಟರ್, ಈ ಆಂತರಿಕ ವ್ಯಕ್ತಿತ್ವದ ಅಸ್ವಸ್ಥತೆಗಳು ಉಂಟಾಗೋಕೆ ಕಾರಣಗಳೇನು? ಹಾಗೆ ನಮ್ಮ ಮನಸ್ಸು ಅಥವಾ ಮೆದುಳಿನಲ್ಲಿ ಈ ಸಮಸ್ಯೆ ಉಂಟಾಗೋಕೆ ಏನು ಬದಲಾವಣೆ ಆಗುತ್ತೆ, ಇದ್ರ ಬಗ್ಗೆ ಹೇಳಿ. ಓಕೆ, ಸೊ ನಾನು ಹೇಗೆ ಹೇಳಿದೆ, ಸ್ವಭಾವ ಒಂದು ಪರ್ಸನಾಲಿಟಿ ಡೆವಲಪ್ ಆಗಬೇಕು, ಅವ್ರ ವ್ಯಕ್ತಿತ್ವ ಡೆವಲಪ್ ಆಗಬೇಕಂದ್ರೆ 18 ಇಯರ್ಸ್ ತನಕ ಟೈಮ್ ತಗೊಳುತ್ತೆ. ಅಲ್ಲಿ ತನಕ ನಮ್ಮ ನರ್ವಸ್ ಸಿಸ್ಟಮ್ ಏನಿದೆ ಇನ್ನೂ ಪ್ರೂನಿಂಗ್ ಆಗ್ತಾ ಇರುತ್ತೆ, ಯಾವ್ದು ಬೇಡ ಎಲ್ಲ ಆ ನರ್ವ್ಸ್ ಎಲ್ಲ ಸಾಯ್ತಾ ಇರುತ್ತೆ, ಹೊಸ ಹೊಸ ಕನೆಕ್ಷನ್ಸ್ ಫಾರ್ಮ್ ಆಗ್ತಾ ಇರುತ್ತೆ, ನಮ್ಮ ಸ್ವಭಾವ ಡೆವಲಪ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಮೇನ್ಲಿ ನಾವು ಎಲ್ಲಿ ಎಕ್ಸ್ಪೋಸ್ ಆಗ್ತೀವೋ ಅದು ನಮಗೆ ಕಾಸ್. ಇವಾಗ ಈ ಪರ್ಸನಾಲಿಟಿ ಡಿಸಾರ್ಡರ್ಸ್ ASPD ಏನು ಹೇಳಿದೆ ನಾನು, ಆಂಟಿ ಸೋಷಿಯಲ್, ಜೂಜಾಡೋರು ಜಾಸ್ತಿ, ಸುಳ್ಳು ಹೇಳೋದು, ಜಗಳ ಮಾಡೋದು, ಡ್ರಿಂಕ್ಸ್ ಮಾಡೋದು, ಪೊಲೀಸ್ ಕೇಸಸ್ ಒಳಗೆ ಜಾಸ್ತಿ ಕೊಡೋದು, ಅವರಲ್ಲಿ ಮೇನ್ಲಿ ನಾವು ಏನು ನೋಡ್ತೀವಿ ಅಂದರೆ ಪ್ರಾಬ್ಲಮ್ ಫ್ಯಾಮಿಲಿ ನೋಡ್ತೀವಿ. ಸೊ ಅವ್ರು ಹುಟ್ಟಬೇಕಾದ್ರೆ ಮೇನ್ಲಿ ಹುಟ್ಟಕ್ಕಿಂತ ಮುಂಚೆಯಿಂದಾನೆ ಡೆವಲಪ್ ಆಗಿರುತ್ತೆ. ಅವ್ರ ಅಪ್ಪ ಅಮ್ಮನಲ್ಲಿ ಈ ತರ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂದ್ರೆ ಸ್ವಲ್ಪ ರಿಸ್ಕ್ ಇವ್ರಿಗೆ ಬರುತ್ತೆ ಅಂತ ಚಾನ್ಸಸ್ ಇರುತ್ತೆ ಸ್ವಾಭಾವಿಕವಾಗಿ. ನೆಕ್ಸ್ಟ್, ತಾಯಿ ಯಾವಾಗ ಗರ್ಭಿಣಿ ಇರ್ತಾರೆ ಆವಾಗ ಅವ್ರು ನ್ಯೂಟ್ರಿಷನ್ ತಗೊಂತಿದ್ರೋ ಇಲ್ಲೋ, ಅವ್ರು ಎಷ್ಟು ಸ್ಟ್ರೆಸ್ ಅಲ್ಲಿ ಇದ್ರು, ಅವ್ರಿಗೆ ಡೊಮೆಸ್ಟಿಕ್ ವೈಲೆನ್ಸ್ ಆಗ್ತಿತ್ತ, ಮನೆಯಲ್ಲಿ ಯಾರು ಜಗಳ ಆಡ್ತಾ ಇದ್ರ, ಸ್ಟ್ರೆಸ್ ತಗೊಂತಿದ್ರ, ಅವ್ರಿಗೆ ಯಾರು ಸಪೋರ್ಟ್ ಇರ್ಲಿಲ್ವಾ, ಸೊ ಆ ಸ್ಟ್ರೆಸ್ ಹೋಗಿತ್ತಾ, ಅದರಿಂದನೂ ಪ್ರಾಬ್ಲಮ್ ಆಗುತ್ತೆ. ಆ ವೈರಲ್ ಇನ್ಫೆಕ್ಷನ್ಸ್ ಆ ಟೈಮಲ್ಲಿ ಆಗಿದ್ರೆ ಅದರಿಂದನೂ ಪ್ರಾಬ್ಲಮ್ಸ್ ಆಗುತ್ತೆ. ಡೆಲಿವರಿ ಕಾಂಪ್ಲಿಕೇಟೆಡ್ ಸ್ವಲ್ಪ ಆಯಿತು, ಅದ್ರೊಳಗೂ ಸಣ್ಣ ಚಾನ್ಸ್ ಇದೆ. ನೆಕ್ಸ್ಟ್, ಬೆಳವಣಿಗೆಗೆ ಬಂತು. ಬೆಳವಣಿಗೆ ಬಂದಲ್ಲಿ ಫಸ್ಟ್ ಯಾವಾಗ ತಾಯಿ ಹಾಲು ಕುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಬರ್ತಾದ್ಮೇಲೆ ಅಲ್ಲಿಂದನೂ ಮಗುಗೆ ಅಟ್ಯಾಚ್ಮೆಂಟ್ ಅಂತ ಒಂದು ಹೆಲ್ದಿ ರಿಲೇಶನ್ಶಿಪ್ ಸ್ಟಾರ್ಟ್ ಆಗಬೇಕು ಅಮ್ಮನ ಜೊತೆ. ಮಗು ಅತ್ತಲ್ಲಿ ಹಾಲು ಕುಡಿಲಿಕ್ಕೆ, ಮಗು ಅತ್ತಲ್ಲಿ ಡೈಪರ್ ಚೇಂಜ್ ಮಾಡಲಿಕ್ಕೆ ಅಮ್ಮನಿಗೆ ಒಂದು ಆ ಸೆನ್ಸ್ ಇರುತ್ತೆ. ಯಾವಾಗ ಈ ಅಟ್ಯಾಚ್ಮೆಂಟ್ ಸ್ವಲ್ಪ ಕೆಲವರು ಏನ್ ಮಾಡ್ಬಿಡ್ತಾರೆ, ಪುವರ್ಟಿಯಲ್ಲಿ ಮಗು ನೋಡ್ಕೊಳಕ್ ಆಗ್ತಾ ಇರಲ್ಲ, ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕಾಗತ್ತೆ, ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಮಗು ಅವಾಗ ಅಬಂಡೆಂಟ್ ಫೀಲ್ ಮಾಡ್ತಾ ಇರುತ್ತೆ, ಯಾರು ಇಲ್ಲ ಅಂತೇಳಿ. ಆ ಮಗು ಸಣ್ಣದಿದ್ರು, ಅದು ಮೆದುಳು ಸಣ್ಣದಿದ್ರು ಎನ್ವೈರನ್ಮೆಂಟ್ ನ ಅಡಾಪ್ಟ್ ಮಾಡ್ಕೊಳ್ತಾ ಇರುತ್ತೆ. ಸೊ ಈ ಅಟ್ಯಾಚ್ಮೆಂಟ್ ಯಾವಾಗ ಪ್ರಾಬ್ಲಮ್ಯಾಟಿಕ್ ಅಟ್ಯಾಚ್ಮೆಂಟ್ ಬರುತ್ತೋ ಅವಾಗ್ಲೂ ಅವ್ರ ವ್ಯಕ್ತಿತ್ವದಲ್ಲಿ ಚೇಂಜಸ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಹಂತ, ನೆಕ್ಸ್ಟ್ ಯಾವಾಗ ಅವನಿಗೆ ಮಾತಾಡ್ಲಿಕ್ಕೆ ಬಂತು, ನಡಿಲಿಕ್ಕೆ ಬಂತು, ಆವಾಗ ಅವ್ರ ಅಪ್ಪ ಅಮ್ಮ ಜಗಳ ಆಗ್ತಾ ಇರ್ಬೋದು, ಅಪ್ಪ ಹೊಡಿತಾ ಇರ್ಬೋದು ಅಮ್ಮನಿಗೆ, ಅಥವಾ ಅಪ್ಪ ಅಮ್ಮ ಮಕ್ಕಳಿಗೆ ತುಂಬಾ ಹೊಡಿತಾ ಇರ್ಬೋದು. ಸೊ ಆ ತೊಂದರೆಯಲ್ಲಿದ್ದಲ್ಲಿ ಅಥವಾ ಡಿವೋರ್ಸ್ ಆಗಿರ್ಬೋದು, ಈ ಪ್ರಾಬ್ಲಮ್ ಫ್ಯಾಮಿಲಿ ಇದ್ದಲ್ಲಿ ಆವಾಗ ಈ ಆಂಟಿ ಸೋಷಿಯಲ್ ಅಂತ ಬರುತ್ತೆ. ಅದೇ ಬೇರೆ ಪರ್ಸನಾಲಿಟಿ ನೋಡೋಣ, OCPD ಅಂದ್ರೆ ತುಂಬಾ ಶಿಸ್ತಿನ ತೊಂದರೆ ಅಂತ ಹೇಳ್ಬೋದು. ಇದ್ರೊಳಗೆ ಏನಾಗುತ್ತೆ ಅಂದ್ರೆ ಅಪ್ಪ ಅಮ್ಮ ತುಂಬಾ ಸ್ಟ್ರಿಕ್ಟ್ ಇರ್ತಾರೆ. ಇಷ್ಟು ಗಂಟೆಗೆನೆ ಹೇಳ್ಬೇಕು, ಇಷ್ಟು ಗಂಟೆಗೆನೆ ಮಲ್ಕೊಬೇಕು, ಹೊರಗಡೆ ಹೋಗ್ಲಿಕ್ಕಿಲ್ಲ, ಹೀಗೇನೆ ನೀನ್ ಟಾಯ್ಲೆಟ್ ಮಾಡ್ಬೇಕು, ಇದೇ ಟೈಮಿಗೆ ಹೊರಗಡೆ ಬರ್ಬೇಕು. ಸೊ ಯಾವಾಗ ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಆಗ್ತಾರಲ್ಲ, ಮಗು ಅದನ್ನ ಇಂಟರ್ನಲೈಸ್ ಮಾಡ್ಕೊಂಡು ಭಯದಲ್ಲಿ ಇದ್ದು ಅವ್ರ ಪರ್ಸನಾಲಿಟಿಲಿ ಒಂದು ಸ್ವಾಭಾವಿಕವಾಗಿ ಆ ಚೇಂಜಸ್ ಆಗ್ತಾ ಬರುತ್ತೆ. ಸೊ ಮೇನ್ಲಿ ಕಾಸಸ್ ಒಂದು ಜೆನೆಟಿಕ್ಸ್, ಒಂದು ದ ವೇ ದ ಎನ್ವೈರನ್ಮೆಂಟ್ ಇನ್ ವಿಚ್ ದ ಬೇಬಿ ಅಥವಾ ಮಗು ಬೆಳವಣಿಗೆ ಆಗುತ್ತೋ. ಮೂರನೇದು ನಮ್ಮ ಬಯೋಲಾಜಿಕಲ್. ಸೊ ಕೆಲವರು ಸ್ವಾಭಾವಿಕವಾಗಿ ಅವರ ನರದ ಸರ್ಕ್ಯೂಟ್ಸ್ ಹಾಗೆ ಡೆವಲಪ್ ಆಗಿರುತ್ತೆ. ನೀವು ಇನ್ನೊಂದು ಕ್ವಶನ್ ಕೇಳಿದ್ರಿ, ಮೆದುಳಲ್ಲಿ ಏನ್ ಚೇಂಜಸ್ ಆಗಿರ್ಬೋದು ಅಂತೇಳಿ. ಸೊ ನಮ್ಮಲ್ಲಿ 3 ತರ ಕೆಮಿಕಲ್ಸ್ ಇದೆ ಮೇನ್ಲಿ, ಸೆರೋಟೋನಿನ್, ಡೋಪಮಿನ್, ನಾರ್ಎಪಿನೆಫ್ರಿನ್. ಈ 3 ಹಾರ್ಮೋನ್ಸ್ ಒಳಗೆ ಖಂಡಿತ ಅಲ್ಲಿ ವ್ಯತ್ಯಾಸ ಇದ್ದೇ ಇರುತ್ತೆ. ಕೆಲವು ಪರ್ಸನಾಲಿಟಿಲಿ ಸೆರೋಟೋನಿನ್ ಅಂಡ್ ಡೋಪಮಿನ್ ತುಂಬಾ ಜಾಸ್ತಿ ಆಗಿರುತ್ತೆ, ಕೆಲವೊಂದ್ರಲ್ಲಿ ತುಂಬಾ ಕಡಿಮೆ ಇರುತ್ತೆ. ಆಮೇಲೆ OCPD ಅಂತ ತೊಂದರೆಗಳಲ್ಲಿ ನಮ್ಮ ನರ್ವಸ್ ಸಿಸ್ಟಮ್ ಏನು ಬೇರೆ 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 ಆರ್ಗನ್ಸ್ ಇದೆಯಲ್ಲ, ನಮಗೆ ಫಂಕ್ಷನ್ ಮಾಡಲಿಕ್ಕೆ ಅಥವಾ ಯೋಚನೆ ಮಾಡಲಿಕ್ಕೆ, ಮುಂದೆ ಪ್ಲಾನ್ ಮಾಡಲಿಕ್ಕೆ, ಆ ಲೂಪ್, ಆ ಸರ್ಕ್ಯೂಟ್ಸ್ ಒಳಗೆ ಸ್ವಲ್ಪ ಜಾಸ್ತಿ ಗ್ಲೂಟಮೇಟ್ ಅಥವಾ ಜಾಸ್ತಿ ಹೈಪರ್ ಎಕ್ಸೈಟಬಿಲಿಟಿ ಇರ್ಬೋದು ಅಥವಾ ಹೈಪರ್ ಎಕ್ಸೈಟಬಿಲಿಟಿ ಇರ್ಬೋದು. ಇಟ್ ಡಿಪೆಂಡ್ಸ್ ಅಪಾನ್ ಡಿಫ್ರೆಂಟ್ ಪರ್ಸನಾಲಿಟೀಸ್. ಇನ್ನು ಮಹಿಳೆಯರು ಮತ್ತು ಪುರುಷರಲ್ಲಿ ಈ ಆಂತರಿಕ ವ್ಯಕ್ತಿತ್ವದ ಅಸ್ವಸ್ಥತೆಗಳಿಗೆ ಯಾರು ಹೆಚ್ಚು ಒಳಗಾಗ್ತಾರೆ ಡಾಕ್ಟರ್? ಇದು ಹೇಗೆ ಅಂದರೆ ಡಿಪೆಂಡ್ಸ್, ವೇರೀಸ್ ಆಗುತ್ತೆ. ನನಗೆ ಹೇಗೆ ಹೇಳಿದೆ ನಿಮಗೆ. ಸೊ ಕ್ಲಸ್ಟರ್ A ಯಾವ್ದ್ರಲ್ಲಿ ನೋಡ್ತೀವಿ, ಸ್ವಲ್ಪ ಈಕ್ವಲ್ ಪ್ರೊಪಂಡೆನ್ಸ್ ನೋಡ್ತೀವಿ. ಮೇನ್ಲಿ ಸ್ವಲ್ಪ ಮೇಲಲ್ಲಿ ಜಾಸ್ತಿ ನೋಡ್ಬೋದು. ಸೊ ಪ್ಯಾರನಾಯ್ಡ್ ಅಥವಾ ಅದೇ ಸಂಶಯ ಮಾಡೋರು ಜಾಸ್ತಿ, ಅಥವಾ ಸ್ವಲ್ಪ ಆಡ್ ಅಂಡ್ ಎಕ್ಸೆಂಟ್ರಿಕ್ ಅಂತ ಹೇಳಿದ್ನಲ್ಲ ಅಂತವರೆಲ್ಲ ಸ್ವಲ್ಪ ಮೇಲಲ್ಲಿ ಜಾಸ್ತಿ ನೋಡ್ಬೋದು. ಆದ್ರೆ ಕ್ಲಸ್ಟರ್ B ಬಂದಲ್ಲಿ ನಾರ್ಸಿಸಿಸ್ಟಿಕ್ ಅಂದ್ರೆ ನಾನೇ ದೊಡ್ಡವನು, ನನ್ನ ಹತ್ರನೇ ಎಲ್ಲ ಆಗೋದು, ನನ್ನಿಂದ ಬೇರೆ ಇಲ್ಲ, ಸೆಲ್ಫ್ ಗ್ಲೋಟಿಂಗ್ ಜಾಸ್ತಿ ಅವರಿಗೆ. ಆಮೇಲೆ ನನಗೆ ಎಲ್ಲದು ಬೆಸ್ಟ್ ಬೇಕು ಇದ್ರೊಳಗಿರೋದ್ರಲ್ಲಿ. ಆಮೇಲೆ ಇನ್ನೊಂದೇನಂತ ತಿಳ್ಕೊಂತಾರೆ, ನೆಗೆಟಿವ್ ವ್ಯೂಸ್ ಅವ್ರ ಬಗ್ಗೆ ಕೇಳ್ಕೊಳಕ್ ಇಷ್ಟ ಇರಲ್ಲ. ಇಂಥದ್ದು ಸ್ವಲ್ಪ ನಾರ್ಸಿಸಿಸಮ್ ಜಾಸ್ತಿ ಮೇಲ್ಸ್ ಅಲ್ಲಿ ನೋಡ್ತೀವಿ ಆಲ್ಮೋಸ್ಟ್.
ಹಾಗೇನೆ ಆಂಟಿ ಸೋಷಿಯಲ್ ಪರ್ಸನಾಲಿಟಿ, ಸುಳ್ಳು ಹೇಳೋದು, ದರೋಡೆ, ಗಲಾಟೆ, ಆಮೇಲೆ ಮೋಸ, ನಾ ಹೇಳಿದ್ನಲ್ಲ ಜೂಜು, ಅದೆಲ್ಲ ಮತ್ತೆ ಮೇಲ್ಸ್ ಎಲ್ಲ ಜಾಸ್ತಿ. ಬಾರ್ಡರ್ ಲೈನ್ ಪರ್ಸನಾಲಿಟಿ ಅಥವಾ ಎಮೋಷನಲ್ ಅನ್ಸ್ಟೇಬಲ್ ಪರ್ಸನಾಲಿಟಿ ಏನು ನೋಡ್ತೀವಿ, ಇದು ನಮ್ಮ ಫೀಮೇಲ್ಸ್ ಅಲ್ಲಿ ಜಾಸ್ತಿ ನೋಡ್ತೀವಿ. ಸೊ ಡ್ರಾಮ್ಯಾಟಿಕ್ ಅಂಡ್ ಎರಾಟಿಕ್, ಹಿಸ್ಟ್ರಾನಿಕ್ ಆಲ್ಸೋ. ಸೊ ಇದೆರಡು ಫೀಮೇಲ್ಸ್ ಅಲ್ಲಿ ಜಾಸ್ತಿ ನೋಡ್ತೀವಿ. ಅದೇ ಕ್ಲಸ್ಟರ್ ಸಿ ಬಂದಲ್ಲಿ ಇದು ಅಷ್ಟೇ, ಫೀಮೇಲ್ ಪ್ರೊಪಾಂಡೆನ್ಸ್ ಜಾಸ್ತಿ ಇದೆ, ಬಟ್ ಆಲ್ಮೋಸ್ಟ್ ಈಕ್ವಲ್ ಅಂತ ಹೇಳ್ಬೋದು. ಮೇಲ್ ಅಂಡ್ ಫೀಮೇಲ್ ಆಲ್ಮೋಸ್ಟ್ ಈಕ್ವಲ್ ಅಂತ ಹೇಳ್ಬೋದು. ಸೊ ಕ್ಲಸ್ಟರ್ ಬಿ ಅಲ್ಲಿ ಅಷ್ಟೇ ಸ್ವಲ್ಪ ಕ್ಲಿಯರ್ ಡಿಮಾರ್ಕೇಶನ್ ಇದೆ. ಸರಿ, ಇನ್ನು ಡಾಕ್ಟರ್ ಶಶಾಂಕ್, ಈ ಆಂತರಿಕ ವ್ಯಕ್ತಿತ್ವದ ಅಸ್ವಸ್ಥತೆಗಳುಳ್ಳ ವ್ಯಕ್ತಿಗಳನ್ನ ಹೇಗೆ ಗುರುತಿಸೋದು? ಸೊ ಈಗ ವ್ಯಕ್ತಿತ್ವದಲ್ಲಿ ಏನೋ ತೊಂದರೆ ಇದೆ ಅಂತೇಳಿ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಒಂದು ನೀವು ಸ್ವಭಾವದಲ್ಲಿ ನೋಡ್ತಾ ಇರ್ತೀವಿ ಮುಂಚೆಯಿಂದ ಹೀಗೆ ಸ್ವಭಾವ ಇದೆ ಅಂತೇಳಿ, ಆದರೆ ಈ ಸ್ವಭಾವದಿಂದ ಅವರಿಗೇನೆ ತೊಂದರೆ ಆಗ್ತಾ ಇದೆ. ವೈಯಕ್ತಿಕ ಜೀವನದಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ, ಮದುವೆ ಆಗ್ಲಿಕ್ಕೆ ಆಗ್ತಿಲ್ಲ, ಅಥವಾ ಮದುವೆ ಆಗಿದ್ರೆ ಅವ್ರ ಜೀವನ ಮಾಡ್ಲಿಕ್ಕೆ ಆಗ್ತಿಲ್ಲ, ಅವ್ರ ಫ್ಯಾಮಿಲಿಗೆ ತುಂಬಾ ಕಷ್ಟ ಆಗ್ತಿದೆ ಅವನ ವ್ಯಕ್ತಿತ್ವದಿಂದ. ಇವ್ನು ಬರೀ ಸುಳ್ಳು ಹೇಳ್ತಾನೆ, ಇವ್ನು ಗಲಾಟೆ ಮಾಡ್ತಾನೆ, ಬರೀ ಕುಡ್ಕೊಂಡು ಬರ್ತಾ ಇರ್ತಾನೆ, ವಾಪಸ್ ದುಡ್ದಿದ್ದೆಲ್ಲ ಜೂಜಿಗೆ ಆಗ್ತಾ ಇರ್ತಾನೆ. ಅಥವಾ ಕೆಲವರು ಸಂಶಯ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ, ಏನೂ ಇಲ್ಲ ಅಂದ್ರು ನಾನು ಫೋನ್ ಚೆಕ್ ಮಾಡೋದು, ಏನೂ ಇಲ್ಲ ಅಂತ ಹೇಳಿದ್ರು ನೀನು ಏನೋ ಮಾಡಿ ಬಂದಿಯಾ ಅಂತ ಹೇಳಿದ್ರು, ನಾನು ಯಾರನ್ನೇ ಒಬ್ಬರನ್ನ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು, ಓ ನೀವು ಅವ್ನು ನೋಡಿದ್ಯಾ ಅಂದರೆ ಅವನ ಜೊತೆ ಏನೋ ನಿಂಗೆ ಸಂಬಂಧ ಇದೆ, ಅಥವಾ ನಿನಗೇನೋ ಒಂದು ಲಿಂಕ್ ಇದೆ ಅಂತೇಳಿ ಈ ಥರ ಯಾವಾಗಲೂ ಸಂಶಯ ಮಾಡ್ತಾ ಇರೋದು. ಸೊ ಈ ಥರ ಯಾವಾಗ ಅವರ ವೈಯಕ್ತಿಕ ಜೀವನ ಅಥವಾ ಸಾಮಾಜಿಕ ಜೀವನದಲ್ಲಿ ತೊಂದರೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಅವಾಗ ನಮಗೆ ಪರ್ಸನಾಲಿಟಿ ಡಿಸಾರ್ಡರ್ ಅಂತೇಳಿ ನಾವು ಗುರ್ತು ಹಿಡಿಬೇಕು, ಅದಕ್ಕೆ ಸಹಾಯ ತಗೊಳ್ಬೇಕು. ಡಾಕ್ಟರ್, ಈ ಆಂತರಿಕ ವ್ಯಕ್ತಿತ್ವದ ಅಸ್ವಸ್ಥತೆಗಳಿಗೆ ನಿಮ್ಮ ಮನೋವೈದ್ಯಕೀಯ ಶಾಸ್ತ್ರದಲ್ಲಿ ಚಿಕಿತ್ಸೆ ಏನಿದೆ, ಇದ್ರ ಬಗ್ಗೆ ಮಾಹಿತಿ ನೀಡಿ. ಇದರಲ್ಲಿ ಮೇನ್ಲಿ ಏನಂತ ಹೇಳಿದ್ರೆ, ನಾವು ಗುಳಿಗೆ ಕೊಟ್ಬಿಟ್ಟು ಇವ್ರನ್ನ ಸ್ವಭಾವನೆ ಚೇಂಜ್ ಮಾಡ್ತೀವಿ ಅನ್ನೋದು ತುಂಬಾ ದೊಡ್ಡ ಸುಳ್ಳು. ಅದು ಮಾಡ್ಲಿಕ್ಕೆ ಆಗಲ್ಲ. ಹಳೆ ಕಾಲದವ್ರು ಹೇಗೆ ಹೇಳ್ತಾರೋ, ಹುಟ್ಟು ಗುಣ ಸತ್ರು ಹೋಗಲ್ಲ ಅಂತೇಳಿ, ಹಾಗೇನೆ ಗುಣ ಅಂತೇಳಿ ಇದ್ಮೇಲೆ ಅದು ಅವ್ರದ್ದೊಂದು ಜೀವನದ ಒಂದು ಭಾಗ ಅದು. ಸೊ ನಾವೇನ್ ಮಾಡ್ಬೋದು, ಅವರಿಗೆ ಇದು ನಿಮ್ಮ ವ್ಯಕ್ತಿತ್ವ ಅಂತ ಹೇಳ್ಕೊಡ್ಬೋದು. ಅವರಿಗೊಂದು ಅರಿವು ಇರಲ್ಲ ಇದು ಅವ್ರ ವ್ಯಕ್ತಿತ್ವ ಅಂತ. ಅವರ ವ್ಯಕ್ತಿತ್ವ ಏನು ಅಂತ ಒಂದು ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು, ಆ ವ್ಯಕ್ತಿತ್ವ ಯಾವಾಗ ಅವ್ರಿಗೆ ತೊಂದರೆ ಕೊಡ್ತಾ ಇದೆಯೋ ಅದರಿಂದ, ಸೊ ಅದರಿಂದ ಹೊರಗಡೆ ಬರೋದು ಹೇಗೆ, ನಿಮ್ಮ ವ್ಯಕ್ತಿತ್ವನ ಕಂಟ್ರೋಲ್ ಮಾಡೋದು ಹೇಗೆ, ಅದು ಡಿಸಾರ್ಡರ್ ಆಗ್ತಿಲ್ದಂಗೆ ನೋಡ್ಕೊಳ್ಳೋದು ಹೇಗೆ ಅಂತ ಥೆರಪೀಸ್ ಮಾಡ್ಬೋದು. ಸೊ ಪರ್ಸನಾಲಿಟಿಯಲ್ಲಿ ಮೇನ್ಲಿ ಥೆರಪೀಸ್ ವರ್ಕ್ ಆಗುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸಡನ್ ಆಗಿ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ವ್ಯಕ್ತಿತ್ವ ಅಂದಮೇಲೆ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು, ಆಮೇಲೆ ಅವರಿಗೆ ಸ್ವಲ್ಪ ಹೋಮ್ ವರ್ಕ್ಸ್ ಕೊಡಬೇಕು. ಈ ಥರ ತೊಂದರೆ ಬಂದಲ್ಲಿ, ಈ ಥರ ಸಿಟ್ಟು ಬಂದಲ್ಲಿ, ಈ ಥರ ನಾನು ದುಡುಕಿ ಕೆಲಸ ಮಾಡಬೇಕು ಅಥವಾ ದುಡುಕಿ ನಾನು ಡಿಸಿಷನ್ ತಗೊಳ್ಬೇಕು ಅಂತ ಸಂದರ್ಭ ಬಂದರೆ ಹೇಗೆ ಅದನ್ನು ಕಂಟ್ರೋಲ್ ಮಾಡೋದು ಅದನ್ನ ಹೇಳ್ಕೊಡ್ತೀವಿ. ಅದಾದ್ಮೇಲೆ ಮೂರನೇದು ಹೇಗೆ ಅಂತ ಹೇಳ್ಕೊಡ್ತೀವಿ ಅಂತ ಹೇಳಿದ್ರೆ, ಕೆಲವೊಂದು ಕಂಡೀಷನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಗುಳಿಗೆಗಳು ಬೇಕಾಗತ್ತೆ. ಸೊ ಎಲ್ಲಾದ್ರಲ್ಲೂ ಬೇಕಾಗಲ್ಲ, ಆದರೆ ಗುಳಿಗೆಗಳು ಬೇಕಾಗತ್ತೆ. ಎಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ 100ರಲ್ಲಿ ಒಂದು 30-40% ಹೆಲ್ಪ್ ಮಾಡುತ್ತೆ ಗುಳಿಗೆ. ಸೊ ಆ ಸಡನ್ ಸಿಟ್ಟು ಏನಿರುತ್ತೆ, ಸಡನ್ ಕೈ ಕೊಳ್ಕೊಳ್ಳೋದು, ಅಥವಾ ತುಂಬಾ ಮನೆಯೊಳಗೆ ಜಗಳ ಹೊಡೆದಾಟ ಆಗೋದು, ಈ ತರ ಎಲ್ಲ ಪರ್ಸನಾಲಿಟಿ ಪ್ರಾಬ್ಲಮ್ ಇದ್ದಲ್ಲಿ ನಾವು ಮೂಡ್ ಸ್ಟೆಬಿಲೈಸರ್ಸ್ ಅನ್ನು ಏನು ಯೂಸ್ ಮಾಡ್ತೀವೋ ಅವಾಗ ತಕ್ಕ ಮಟ್ಟಿಗೆ ಕಂಟ್ರೋಲಿಗೆ ಬರುತ್ತೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಇದೆ. ಸೊ ಯಾವಾಗ ನಾವು ಥೆರಪಿ ಮತ್ತೆ ಟ್ರೀಟ್ಮೆಂಟ್ನ ಎರಡನ್ನೂ ಜೊತೆಗೆ ನಾವು ಕಂಬೈನ್ ಮಾಡ್ತೀವೋ ಆವಾಗ ನಮ್ಮ ಎಫೆಕ್ಟಿವ್ನೆಸ್ ಜಾಸ್ತಿ ಆಗತ್ತೆ. ಸೊ ಹೆಲ್ಪ್ ಆಗತ್ತೆ ಅವಾಗ. ಡಾಕ್ಟರ್ ಶಶಾಂಕ್, ಕೊನೆಯದಾಗಿ ಕೇಳೋದಾದ್ರೆ, ಆಂತರಿಕ ವ್ಯಕ್ತಿತ್ವದ ಅಸ್ವಸ್ಥತೆಗಳ ಬಗ್ಗೆ ನಮ್ಮ ಸಾರ್ವಜನಿಕ ಜವಾಬ್ದಾರಿ ಹೇಗಿರಬೇಕು? ಸೊ ಸಾರ್ವಜನಿಕರಲ್ಲಿ ನಂದು ಒಂದೇ ವಿನಂತಿ ಏನಂತ ಹೇಳಿದ್ರೆ, ಈ ಥರ ವ್ಯಕ್ತಿತ್ವ ಇರೋರು ನಿಮಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ, ಹೌದು ಅವರಲ್ಲಿ ಏನು ತೊಂದರೆ ಬರ್ತಾ ಇಲ್ಲ, ಅವ್ರು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ, ಸ್ವಲ್ಪ ಸ್ವಭಾವನೆ ಹಾಗೆ ಅಂದರೆ ಅರ್ಥ ಮಾಡ್ಕೊಳ್ಬೋದು. ಆದರೆ ನಮ್ಮ ಪಬ್ಲಿಕ್ ಆಗಿ ನಾವು ಇನ್ವೆಸ್ಟ್ ಮಾಡಬೇಕು, ಇವ್ನಿರೋದೇ ಹಿಂಗೆ ಅಪ್ಪ, ಇವ್ನು ಚೇಂಜ್ ಮಾಡೋಕ್ಕೆ ಆಗಲ್ಲ ಅವನಂತೇಳಿ ಅವ್ನು ದೂರ ಮಾಡೋದು, ಅವನ್ನ ಐಸೋಲೇಟ್ ಮಾಡೋದು, ಅವ್ನ ಡಿಸ್ಕ್ರಿಮಿನೇಟ್ ಮಾಡೋದು, ಅವ್ರಿಗೆ ಕೆಲಸದೊಳಗೆ ಸೇರಿಸ್ಕೊಂಡೇ ಇರೋದು ಅಂತ ಮಾಡಿದ್ರೆ ಅವ್ರಿಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗತ್ತೆ. ಅದನ್ನ ಬಿಟ್ಟು ನಿಮಗೆ ಇದೊಂದು ಯಾರ್ಯಾರು ಕೇಳ್ತಾ ಇದ್ದೀರೋ ಅವ್ರಿಗೆ ಸ್ವಲ್ಪ ಅರಿವು ಆಗಿದೆಯೋ ಅವ್ರಿಗೆ ಸ್ವಲ್ಪ ಪ್ರೋತ್ಸಾಹ ಮಾಡ್ಬೇಕು. ನೀವು ಇದಕ್ಕೆ ಸ್ವಲ್ಪ ಸೊಲ್ಯೂಷನ್ ಇದೆ, ಸೊ ಇದಕ್ಕೊಂದು ಸ್ವಲ್ಪ ಥೆರಪೀಸ್ ಇದೆ, ಅದಕ್ಕೊಂದು ಸ್ವಲ್ಪ ಪದ್ಧತಿ ಇದೆ, ನಾವು ಹೀಗೆ ಒಂದು ಡಿಸಿಪ್ಲಿನ್ ಫಾಲೋ ಮಾಡಿದರೆ ಅಥವಾ ಈ ಥರ ಡಾಕ್ಟರ್ ಹತ್ರ ಹೋದರೆ, ಸೈಕಾಲಜಿಸ್ಟ್ ಅಥವಾ ಸೈಕ್ಯಾಟ್ರಿಸ್ಟ್ ಹತ್ರ ಹೋದರೆ ಅವ್ರು ಕೆಲವೊಂದು ಟೆಕ್ನಿಕ್ಸ್ ಹೇಳ್ಕೊಡ್ತಾರೆ. ಅದರಿಂದ ನಾವು ಸ್ವಲ್ಪ ನಮ್ಮ ಭಾವನೆಗಳನ್ನು, ನಮ್ಮ ವ್ಯಕ್ತಿತ್ವವನ್ನು ನಾವು ಅರಿವು ಮಾಡ್ಕೊಂಡು ಫಸ್ಟ್ ಅದನ್ನ ಹೇಗೆ ಸರಿ ಮಾಡ್ಕೊಳ್ಳೋದನ್ನ ಕಲಿಬಹುದು ಅಂತೇಳಿ ಈ ಒಂದು ಸಂದೇಶವನ್ನು ಅಥವಾ ಇದೊಂದು ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡೋದು ಒಂದು ನಮ್ಮ ಪಬ್ಲಿಕ್ ಡ್ಯೂಟಿ ಅಂತ ಹೇಳ್ಬೋದು. ಡಾಕ್ಟರ್ ಶಶಾಂಕ್ ಎಸ್ ಶೆಟ್ಟಿ ಅವರೇ, ನೀವಿಷ್ಟೊತ್ತು ನಮ್ಮ ಕೇಳುಗರಿಗೆ ಆಂತರಿಕ ವ್ಯಕ್ತಿತ್ವದ ಅಸ್ವಸ್ಥತೆಗಳ ಬಗ್ಗೆ ಬಹಳ ಮಹತ್ವಪೂರ್ಣವಾದ ಮಾಹಿತಿಯನ್ನು ನೀಡಿದ್ರಿ. ನಿಜಕ್ಕೂ ಧನ್ಯವಾದಗಳು ನಿಮಗೆ. ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೂ ಆಂತರಿಕ ವ್ಯಕ್ತಿತ್ವದ ಅಸ್ವಸ್ಥತೆಗಳು ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಮನೋವೈದ್ಯಕೀಯ ವಿಭಾಗದಲ್ಲಿ ಹಿರಿಯ ನಿವಾಸಿ ವೈದ್ಯರು ಹಾಗೂ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನರ ಮನೋವೈದ್ಯರಾದ ಡಾಕ್ಟರ್ ಶಶಾಂಕ್ ಎಸ್ ಶೆಟ್ಟಿಯವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್.
ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ? ಕ್ಯಾನ್ಸರ್, ನರರೋಗ, ಹೃದ್ರೋಗ, ಕಣ್ಣಿನ ಸಮಸ್ಯೆ, ದಂತ ಸಮಸ್ಯೆ, ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ? ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ? ಯೋಚಿಸಬೇಡಿ. ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್, ಪುರ್ಲೆ, ಶಿವಮೊಗ್ಗ. ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7099990587 7022990587. ಅಣ್ಣನ್ಗೆ ಕಾಯಿಲೆ ಮೊನ್ನೆಯಿಂದ, ಅಪ್ಪನ್ಗೆ ಉಸಿರೇ ಸಾಕಾಗಿದೆ. ಇದುವರೆಗೆ ಆರೋಗ್ಯ ದೀವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್, ಶಿವಮೊಗ್ಗ. ನಿರ್ವಹಣೆ SR ಭಟ್. ಸಹಕಾರ ಲಿಡಿಯಾ. ಈ ಕಾರ್ಯಕ್ರಮವನ್ನ ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.